ಈಗ ನಾವು 51 ಜನ ಏನು ಸತ್ತಿದ್ದಾರೆ. ಹೆಚ್ಚೆಚ್ಚಾಗಿ ರಾತ್ರಿ ವೇಳೆ ಈ ಅಪಘಾತಗಳು ಜಾಸ್ತಿ ಆಗಿವೆ. ಮತ್ತು ಅತಿ ವೇಗದಿಂದ ಮತ್ತು ಭಾಳಷ್ಟು ಕಡೆ ನಾವು ನೋಡಿದ್ದೀವಿ, ಈ ಜನ ಅವರು ರೆಸ್ಟ್ ತೊಗೊಳ್ಳದೆ ಅವರು ಪ್ರಯಾಣ ಮಾಡಿದ್ದಾರೆ. ಈ ಡ್ರೈವರ್ಸ್ ಏನಿದ್ದಾರೆ ಅವ್ರಿಗೆ ಸರಿಯಾಗಿ ರೆಸ್ಟ್ ಸಿಗೋದಿಲ್ಲ. ಮತ್ತು ಒಳ್ಳೆಯ ರೋಡ್ ಇರುತ್ತದೆ, ಅಲ್ಲಿ ಬಹಳ ವೇಗದಿಂದ ಅವರು ಹೋಗ್ತಾರೆ. ಅವರು ಮತ್ತೆ ಅವರಿಗೆ ಕಂಟ್ರೋಲ್ ಸಿಗಲ್ಲ. ಮತ್ತು ನಿನ್ನೆ ಹಾಸನದಲ್ಲಿ ಏನು ಘಟನೆ ಆಗಿದೆ, ಅಲ್ಲಿ ಬ್ರೇಕ್ ಕೂಡ ಮಾಡಿಲ್ಲ ಡ್ರೈವರ್ ಏನಿದ್ದಾನೆ. ಸೊ ಇದು ನಮ್ಮ ಪ್ರಕಾರ ನಮಗೆ ಅನ್ನಿಸುತ್ತೆ ಬೇಸಿಕಲಿ ನಾವು ಒಂದು ಸೇಫ್ ಡ್ರೈವಿಂಗ್ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಲ್ಲ, ಅದ್ರ ಸಲುವಾಗಿ ಇದು ಆಗುತ್ತೆ. ಬಹಳ ಸರ್ತಿ ಪಾದಚಾರಿಗಳು ಕೂಡ 4 ಸತ್ತಿದ್ದಾರೆ. ಪಾದಚಾರಿಗಳು ಅಲ್ಲಿ ನ್ಯಾಷನಲ್ ಹೈವೇಲಿ ಇಲ್ಲಿ ಇರ್ತದೆ, ಅಲ್ಲಿ ಅಂಡರ್ ಪಾಸೇಜ್ ಅದು ಕನ್ಸ್ಟ್ರಕ್ಷನ್ ಆಗಿಲ್ಲ. ಮತ್ತು ನ್ಯಾಷನಲ್ ಹೈವೇ ಅವರು ಕೆಲವು ಕಡೆ ಓವರ್ ಬ್ರಿಡ್ಜ್ ಅದು ಮಾಡಬೇಕು. ಅಲ್ಲಿ ಪಾದಚಾರಿಗಳು 2 ಕಡೆ ಇದು ರಸ್ತೆದು 2 ಕಡೆ ಊರುಗಳು ಇವೆ, ಮತ್ತು ಅವ್ರಿಗೆ ಕೆಲಸ ಸಲುವಾಗಿ ಹೋಗ್ತಾರೆ. ಇದರ ಸಲುವಾಗಿ ಆಗ್ತಾ ಇದೆ. ಮತ್ತು ಹೆಲ್ಮೆಟ್ ವಿಷಯ ಬಗ್ಗೆ ಕೂಡ ನಾವು ಹೇಳಬೇಕು. ಭಾಳಷ್ಟು ಜನ ಏನು ಸಾಯ್ತಾರೆ, ಈ 2 ವೀಲರ್ನವ್ರು ಸಾಯ್ತಾರೆ, ಅವರು ಭಾಳ ಜನಕ್ಕೆ ಹೆಲ್ಮೆಟ್ ಇರೋದಿಲ್ಲ. ಸೊ ನಾವು ಇದು ಗಮನಿಸ್ತಾ ಇದ್ದೀವಿ. ಇದು 2-3 ಕಾರಣ. ಮೇನ್ ಕಾರಣ ಅದಕ್ಕೆ ಡ್ರೈವರ್ದು ಒಂದು ಅಜಾಗರೂಕತೆ, ಅದು ಅತಿ ವೇಗದಿಂದ, ಮತ್ತು ನಾವು ಹೇಳ್ಬೋದು ರ್ಯಾಶ್ ಆ್ಯಂಡ್ ರೆಕ್ಲೆಸ್ ಡ್ರೈವಿಂಗ್ ನಾನು ಕರಿತೀವಿ. ಮತ್ತು ರ್ಯಾಶ್ ಆ್ಯಂಡ್ ರೆಕ್ಲೆಸ್ ಡ್ರೈವಿಂಗ್ ಅದು ಮೇನ್ ಕಾರಣ. ಆನಂತರ ನಾವು ನೋಡೋದು ಕೆಲವು ಸಂದರ್ಭದಲ್ಲಿ ಇರ್ತದೆ ವಿಜಿಬಿಲಿಟಿದು ಸಮಸ್ಯೆ ಇರ್ಬೋದು, ನೈಟ್ ಟೈಮ್ ಅದು ಇರ್ತದೆ. ಮೂರನೇ ಇರೋದಕ್ಕೆ ಅದು ಎಸ್ಟಿಮೇಷನ್ಗೆ ಈಗ ಓವರ್ಟೇಕ್ ಮಾಡುವಾಗ ಭಾಳ ಸಂದರ್ಭದಲ್ಲಿ ಸಮಸ್ಯೆ ಆಗಿದೆ. ನಿನ್ನೆ ಮಧ್ಯಾಹ್ನ ಅಲ್ಲಿ ರಾಮನಗರದಲ್ಲಿ ಒಂದು ಅಪಘಾತ ಆಯಿತು. ಅಲ್ಲಿ 2 ಮೋಟರ್ ಸೈಕಲ್ ಮೇಲೆ ಯಾರಿದ್ರು, ಅವರು KSRTC ಬಸ್ಸಿಂದ ಅದು ಸತ್ತಿದ್ದಾರೆ. ಇದು ನಾವು ನೋಡ್ತೀವಿ. ಸೊ ಮೇ ಬಿ ಅವರಿಗೆ ಅಷ್ಟು ಡ್ರೈವಿಂಗ್ ನೈಪುಣ್ಯತೆ ಇಲ್ಲ, ಅವ್ರಿಗೆ ಕಂಟ್ರೋಲ್ ಇರಲ್ಲ. ಸೊ ಈಗ ಯಾವಾಗ ನಮ್ಮ ಪ್ರಕಾರ ರೋಡ್ ಮೇಲೆ ಬರ್ತಾರೆ, ವಿಶೇಷವಾಗಿ ಯಾವಾಗ ನ್ಯಾಷನಲ್ ಹೈವೇ ಮತ್ತು ಇದು ಹೆದ್ದಾರಿ ಅಥವಾ ರಾಷ್ಟ್ರೀಯ ಹೆದ್ದಾರಿ, ಸ್ವಲ್ಪ ನಮ್ಮ ಪ್ರಕಾರ ಒಂದು ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕು, ಅದು ನೋಡಬೇಕು. ಮತ್ತು ಗಾಡಿಗಳಲ್ಲಿ ಏನು ಪ್ರಯಾಣಿಕರಿರ್ತಾರೆ ಅವರು ಆತುರದಲ್ಲಿ ಇರಬಾರ್ದು. ಇಲ್ಲ ಗಂತವ್ಯಕ್ಕೆ ನಾವು ಎಲ್ಲಿ ಡೆಸ್ಟಿನೇಷನ್ ಇದೆ ನಾವು ತಕ್ಷಣ ಅಲ್ಲಿ ತಲುಪಿಸಬೇಕು, ಅದು ನಮ್ಮ ಪ್ರಕಾರ ಭಾವನೆ ಇರಬಾರ್ದು. ಆ ಡ್ರೈವರ್ ಏನಿರ್ತಾನೆ ನೈಟ್ ಟೈಮ್ ಅವ್ನಿಗೆ ರೆಸ್ಟ್ ಇರಲ್ಲ, ಅವ್ರಿಗೆ ನಿದ್ದೆ ಬರುತ್ತೆ. ಸೊ ಅವ್ರಿಗೆ ನಮ್ಮ ಪ್ರಕಾರ ಬ್ರೇಕ್ ತೊಗೊಂಡು ಅವ್ರಿಗೆ ನೀರು ಕುಡಿಯೋದು, ಚಹಾ ಕುಡಿಯೋದು, ಸ್ವಲ್ಪ ನಮ್ಮ ಪ್ರಕಾರ ಆಸ್ಪತ್ರೆ ಕೊಡಬೇಕು. ಮತ್ತು ಅವರು ಕೂಡ ನೋಡ್ತಾ ಇರಬೇಕು. ಅದೇನಾಗುತ್ತೆ, ನೈಟ್ ಟೈಮ್ ಎಲ್ಲರೂ ಮಲ್ಕೊಳ್ತಾ ಇರ್ತಾರೆ, ಡ್ರೈವರ್ಗೆ ಏನಾಗುತ್ತೆ ಅವರು ಆ ಡ್ರೈವ್ ಮಾಡ್ಕೊಂಡು ಅವನು ಹೋಗ್ತಾನೆ. ಒಬ್ಬರು ನಮ್ಮ ಪ್ರಕಾರ ಕನಿಷ್ಠ ಪಕ್ಷ ಅದು ಯಾರು ಮುಂದೆ ಕೂತಿರ್ತಾನೆ ಅವನು ಕೂಡ ಅಷ್ಟೇ ಜಾಗರೂಕತೆಯಿಂದ ಇರಬೇಕು, ಅದು ನಮ್ಮ ಪ್ರಕಾರ ನೋಡಬೇಕು. ಮತ್ತು ಸೀಟ್ ಬೆಲ್ಟ್ ಇಲ್ಲದೆ ಬಹಳಷ್ಟು ಜನ ಈಗ ಕಾರ್ನಲ್ಲಿ ಸಾವು ಆಗ್ತದೆ. ನಾವು ಈಗ ಮೈಸೂರು ಹೆದ್ದಾರಿನಲ್ಲಿ 23,000 ಕೇಸ್ ರಿಜಿಸ್ಟರ್ ಆಗಿದೆ, 17,000 ಕೇಸ್ ವಿದೌಟ್ ಸೀಟ್ ಬೆಲ್ಟು ನಾವು ನೋಡಿದ್ವಿ, ಈಗ ರೆಕಾರ್ಡ್ ಆಗಿದೆ. ಸೊ ಅದರ ಅರ್ಥಾಗಿ ಒಂದು ಜನ 100, 110, 120 ಮೇಲೆ ಅಲ್ಲಿ ಹೋಗ್ತಾ ಇರ್ತಾರೆ, ಆದರೆ ಸೀಟ್ ಬೆಲ್ಟ್ ಹಾಕಿರೋದಿಲ್ಲ. ಇದೆಲ್ಲ ಮೇಲಿನ ಮೇಲೆ ನಾವು ಹೇಳ್ತಾ ಇರ್ತೀವಿ. ಅದಕ್ಕಾಗಿ ಕೂಡ ಟ್ವೀಟ್ ನಾವು ಮಾಡಿದ್ದಕ್ಕೆ ಜನಕ್ಕೆ ನಾವು ಜ್ಞಾಪಕ ಮಾಡಬೇಕು, ನಮ್ಮ ತಪ್ಪಿಂದ, ಡ್ರೈವರ್ದು ತಪ್ಪಿಂದ ಬೇರೆನವ್ರದ್ದು ಸಾವು ಆಗಬಾರ್ದು, ಡ್ರೈವರ್ದು ಸಾವು ಆಗಬಾರ್ದು. ಇದು ಜೀವ ಏನಿದೆ ಬಹಳ ಮುಖ್ಯ ಇದೆ. ಅದು ನಾವು ಒಂದು ತಾಸು ಮುಂಚೆ ಅಲ್ಲಿ ರೀಚ್ ಆಗಲಿಕ್ಕೆ ಅಥವಾ ನಾವು ಬೇಗನೆ ಅಲ್ಲಿ ಹೋಗಲಿಕ್ಕೆ, ಅದರ ಸಲುವಾಗಿ ನಮ್ಮ ಜೀವ ಹೋಗಬಾರ್ದು. ಅದೇ ರೀತಿ ಹೆಲ್ಮೆಟ್ ಧರಿಸೋದು ಆಗಲಿ, ಸೀಟ್ ಬೆಲ್ಟ್ ಹಾಕೋದು ಆಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.